ಜಿಪಿಆರ್ ಯಂತ್ರ ಬಳಕೆ ಅಂದರೆ ಈ ಅಗಿಯುವಂಥ ಸ್ಥಳದಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಗಳಿದಾವಲ್ಲ ಆ ಪಾಯಿಂಟ್ಗಳಲ್ಲಿ ಜಿಪಿಆರ್ ಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸಲಾಗಿತ್ತು. ಇವತ್ತೇ ಯಂತ್ರ ಬರುತ್ತಂತೆ. ಜಿಪಿಆರ್ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್. ಒಳಗಡೆಗೆ ಇರುವಂಥ ಶವಗಳನ್ನು ತೋರಿಸುತ್ತದು, ಒಂಥರ ಸ್ಕ್ಯಾನ್ ಮಾಡ್ದಂಗೆ. ಈ ಎಕ್ಸ್ರೇ ಮಷಿನ್ ಇರುತ್ತಲ್ಲ ಆ ಥರ. ಸ್ವಲ್ಪ ಹೊತ್ತಿನಲ್ಲೇ ಜಿಪಿಆರ್ ಯಂತ್ರ ಬರುತ್ತೆ ಧರ್ಮಸ್ಥಳಕ್ಕೆ. ಇವತ್ತು ಡೆಮೋ ಮಾಡ್ತಾರಂತೆ, ನಾಳೆಯಿಂದ ಅದು ಶುರು ಆಗ್ಬೋದು ಅದರ ಉಪಯೋಗ. ಇವತ್ತು SIT ಈ ಜಿಪಿಆರ್ ಯಂತ್ರವನ್ನು ಧರ್ಮಸ್ಥಳಕ್ಕೆ ತರಿಸ್ತಾ ಇದೆ. DIG ಅನುಚೇತ್ ಕೂಡ ಅಲ್ಲಿರ್ತಾರೆ, ಅವರ ಸಮ್ಮುಖದಲ್ಲೇ ಇದರ ಡೆಮೋ ನಡೆಯುತ್ತೆ. ನೋಡಿ, ಅದನ್ನ ತೋರಿಸ್ತಾ ಇದ್ದೀವಿ ಆ ಯಂತ್ರ ಹೆಂಗಿರುತ್ತೆ ಅಂತ. ಭಾಳ ದೊಡ್ಡದೇನೂ ಅಲ್ಲ, ಆದರೆ ಅದಕ್ಕೆ ಪರ್ಮಿಷನ್ ಬೇಕು ತರೋಕ್ಕೆ. ಈ ರೀತಿ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಗೆಯೋಕ್ಕಿಂತ ಯಂತ್ರವನ್ನು ತಗೊಂಬರೋದೇ ಬಹಳ ಸೂಕ್ತ ಅಂತ ನಿರ್ಧಾರ ಮಾಡಿರಂಗೆ ಕಾಣ್ತಾ ಇದೆ SIT. ಧರ್ಮಸ್ಥಳಕ್ಕೆ ಇಂದು ಮಾನವ ಹಕ್ಕುಗಳ ಆಯೋಗ ಭೇಟಿ ಕೊಡುತ್ತೆ. SIT ಕಚೇರಿಗೆ ಭೇಟಿ ಕೊಡುತ್ತೆ NHRC. ಅಸ್ಥಿಪಂಜರ ಶೋಧ ಪ್ರಕರಣದ ಬಗ್ಗೆ ಎಲ್ಲ ವಿವರಗಳನ್ನು ಕಲೆ ಹಾಕುತ್ತೆ ಆಯೋಗ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಅದರ ಸದಸ್ಯರು ಇವತ್ತು ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳಕ್ಕೆ ಬಂದು ಎಲ್ಲ ವಿವರಗಳನ್ನು ಕಲೆ ಹಾಕ್ತಾರೆ. SIT ಕಚೇರಿಗೂ ಕೂಡ ಭೇಟಿ ಕೊಡ್ತಾರೆ. ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿ, ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕ್ತಾರೆ. ಇದು ಎಲ್ಲ ಆಯಾಮಗಳಲ್ಲೂ ಕೂಡ ಏನೇನು ತನಿಖೆ ಆಗಬೇಕು. ಜಿಪಿಆರ್ ಯಂತ್ರ ಕೂಡ ಬರುತ್ತೆ. ಯಂತ್ರ ಬಂದ ಆದಮೇಲೆ ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗಬಹುದು. ಯಾಕಂದರೆ ಈ ಆರಂಭದಿಂದ ಇಲ್ಲಿ ತನಕ ನಿರಂತರವಾಗಿ ಆಗ್ತಾ ಇದೆಯಲ್ಲ, ಹೇಳಿಕೊಳ್ಳುವಂಥ ಯಶಸ್ಸೇನೂ ಸಿಕ್ಕಿಲ್ಲ. 6ನೇ ಪಾಯಿಂಟಲ್ಲೊಂದು ಹೊರತುಪಡಿಸಿದರೆ ಮತ್ತಿನ್ನೆಲ್ಲೂ ಸಿಕ್ಕಿಲ್ಲ. ಇನ್ನೊಂದು ಮೇಲ್ಗಡೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕಂಥ ಕಳೆಬರ ಅಂದರೆ ಬರೀ ಜಸ್ಟ್ ಏನು ಅಂತಂದ್ರೆ ಅದು ಸ್ಕೆಲಿಟನ್, ಅದು ಬಿಟ್ಟರೆ ಮತ್ತಿನ್ನೆಲ್ಲೂ ಕೂಡ ಸಿಕ್ಕಿಲ್ಲ. ಇವನು ಹೇಳೋ ಪ್ರಕಾರ 5 ಹಾಕೀನಿ, 10 ಹಾಕೀನಿ, ಸುಮಾರು ಹಾಕ್ಬಿಡೀನಿ ಅನ್ನುವಂಥದ್ದು ಇದೆಯಲ್ಲ, ಅದು